ನೋಡಿ, ನಾನು ಜನಗಳಿಗೆ ಅರ್ಥ ಮಾಡಿಸುವ ಕೆಲಸ ಅನ್ನೋದಕ್ಕಿಂತ ಸತ್ಯ ಹೇಳುವ ಕೆಲಸ ನಾನು ದೇವನಿಂದ ಮಾಡ್ಕೊಂಡ್ಬಂದಿದ್ದೀನಿ. ನಾನೇನು ಹೇಳ್ತಾ ಇದ್ದೆ ನೋಡಿ, ಅವರು ಹೇಳುವ ಸುಳ್ಳುಗಳು ಹೇಗಿರುತ್ತೆ, ಅವರು ಯಾವ ಥರ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರತಿಯೊಂದನ್ನು ಅರ್ಥ ಮಾಡಿಸಿ ಸತ್ಯ ಜನರ ಎದುರುಗಡೆ ಇಡ್ತಾ ಇದ್ದೆ. ಬಟ್ ಏನಂತಾರೆ, ಸಮೂಹ ಸನ್ನಿ ಇದೆಯಲ್ಲ, ಅದು ಅಷ್ಟು ಸುಲಭಕ್ಕೆ ನಿಮಗೆ ಕಷ್ಟ, ತಲೆಯಿಂದ ಹೊರಗಡೆ ಹಾಕೋದು ತುಂಬ ಕಷ್ಟ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಚಿನ್ನಯ್ಯನೇ ಒಪ್ಕೊಂಡಾಗಿದೆ, ಸುಜಾತಾ ಭಟ್ ಕೇಸ್ ಡಬ್ಬ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ ಅವತ್ತೇ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೂ ಸಹಿತ ಕೆಲವರಿದ್ದಾರೆ ಇನ್ನೂ ಸಂಶಯ ಇದೆ. ಇನ್ನೂ ಸಂಶಯ ಅಂದರೆ ಅಲ್ಲಿ ಸತ್ತಿರುವ 100 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದು ಬೇಡವಾ? ಸತ್ತಿರುವ 100 ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಾಕ್ಷಿ ಕೊಡಿ ಅಂದರೆ ಬರುತ್ತೆ ಇರಿ. ನಾನು ಹೇಳ್ತಾ ಇರೋದು, ಈ ಗಿರೀಶ್ ಮಟ್ಟಣ್ಣವರು ಪಾಪ ನನ್ನ ಹತ್ರ ಜೇಬಲ್ ಸಾಕ್ಷಿ ಇದೆ, ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತೇಳಿ ಸೌಜನ್ಯಾಗಿ ನ್ಯಾಯ ಕೊಡಿಸುವುದನ್ನು 12 ವರ್ಷ ತಡ ಮಾಡಿದರು. ಅದಾದ್ಮೇಲೆ ಹೇಳಿದ್ರು ಅಲ್ಲಿ 100 ಹೆಣ್ಣುಗಳನ್ನು ಊತಿರೋದಕ್ಕೆ ಸಾಕ್ಷಿ ಇದೆ, ನನಗೆ ಫೋನ್ಗಳು ಬರ್ತಾ ಇದೆ, ನಮ್ಮನೆ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ 24 ಗಂಟೆ ಟೈಮ್ ಕೊಡ್ತೀನಿ, ಅಟ್ಲೀಸ್ಟ್ ಒಂದು 2 ಹೆಸರು ಹೇಳಿ ನೋಡೋಣ, ಯಾವ್ದಾದ್ರು ಫ್ಯಾಮಿಲಿಯಿಂದ ಮಿಸ್ ಆಗಿರೋ ನಿಮಗೆ ಫೋನ್ ಬಂದಿರೋದು. ಹಂಗಿದೆ ಹಿಂಗಿದೆ 100 ಹೆಣ್ಣುಮಕ್ಳ ಫ್ಯಾಮಿಲಿಯಿಂದ ನನಗೆ ಕರೆ ಬರ್ತಾ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಜನರನ್ನು ನಂಬಿಸಿ ಅಲ್ಲಿ ಬುರ್ಡೆ ಸಿಕ್ಕಿದೆಯಲ್ಲ, ಭೀಮಾ ತಂದಿದ್ದು ಅದು 24 ವರ್ಷ ಮಹಿಳೆದು ಅಂತ FSL ಇಂದ ನಮಗೆ ವರದಿ ಬಂದಿದೆ ಅಂತೆಲ್ಲ ಹೇಳಿ, ಇವಾಗ RTI ಇಂದ ತಗೊಂಡ್ರು UDR ಕಾಪಿ ಇಟ್ಕೊಂಡು ನೋಡಿ ಇಲ್ಲಿ ಎಷ್ಟು ಶವಗಳು, ಎಷ್ಟು ಇದು. ಸೀರಿಯಸ್ಲಿ